ಆಯುರ್ವೇದ ಕ್ಷೇತ್ರದ ಸಾಧಕರು ಶ್ರೀ ಭರತರಾಜ್ ಎಂಬಿ, ವ್ಯವಸ್ಥಾಪಕ ನಿರ್ದೇಶಕರು ಆಯುರ್ ಬ್ರಹ್ಮ ವೆಲ್ನೆಸ್ ಮೈಸೂರು. ಆಯುರ್ವೇದ ಉತ್ಪನ್ನಗಳ ಮಾರುಕಟ್ಟೆಯಲ್ಲಿ ಸದ್ಯದ ಬಹುದೊಡ್ಡ ಹೆಸರು ಆಯುರ್ ಬ್ರಹ್ಮ ವೆಲ್ನೆಸ್ ಸಂಸ್ಥೆ. 3 ವರ್ಷಗಳ ಹಿಂದೆ ಸಣ್ಣ ಕಾರ್ ಶೆಡ್ನಲ್ಲಿ ಆರಂಭವಾದ ಕಂಪನಿ ಸದ್ಯ ಆಯುರ್ವೇದ ಉತ್ಪನ್ನಗಳ ಮಾರುಕಟ್ಟೆಗೆ ವ್ಯಾಪಿಸಿದೆ. 300ಕ್ಕೂ ಅಧಿಕ ಮಹಿಳೆಯರಿಗೆ ಉದ್ಯೋಗ ನೀಡುವ ಜೊತೆಗೆ ಜಿಲ್ಲೆಗಳಲ್ಲೂ ಒಟ್ಟು 107 ಫ್ರಾಂಚೈಸಿ ಹೊಂದಿದೆ. ಈಗಾಗಲೇ 1.5 ಲಕ್ಷಕ್ಕೂ ಅಧಿಕ ಮಂದಿ ಆಯುರ್ ಬ್ರಹ್ಮ ವೆಲ್ನೆಸ್ ಸಂಸ್ಥೆಯ ಉತ್ಪನ್ನಗಳ ನಿರಂತರ ಬಳಕೆದಾರರಾಗಿದ್ದಾರೆ. ಲಾಕ್ಡೌನ್ಗೂ ಮೊದಲು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಭರತ್ ರಾಜ್ ಬೇರೊಂದು ಸಂಸ್ಥೆಯಲ್ಲಿ ಮಾರ್ಕೆಟಿಂಗ್ ಕೆಲಸ ಮಾಡುತ್ತಿದ್ರು. ಲಾಕ್ಡೌನ್ನಿಂದ ಕೆಲಸ ಕಳೆದುಕೊಂಡ ಕಾರಣ ಸ್ವಂತ ಉದ್ಯಮದ ಕನಸು ಕಂಡು ಈ ಸಂಸ್ಥೆ ಸ್ಥಾಪಿಸಿದ್ರು. ಆಯುರ್ವೇದ ಉತ್ಪನ್ನಗಳ ಜ್ಞಾನ ಮತ್ತು ಮಾರುಕಟ್ಟೆ ನಿರ್ವಹಣೆ ಅನುಭವ ಇದ್ದದ್ದು ಇವರಿಗೆ ಯಶಸ್ಸು ಲಭಿಸಿದೆ. ಕೇವಲ 4ರಿಂದ 5 ಬಾಟಲ್ಗಳಿಂದ ಆರಂಭವಾದ ಈ ಆಯುರ್ವೇದ ಉದ್ಯಮಕ್ಕೆ ಭರತ್ ರಾಜ್ ಅವರಿಗೆ ಪತ್ನಿಯೇ ಜೊತೆಗಾತಿಯಾಗಿದ್ರು. ಗ್ರಾಹಕರ ಮನೆಗೆ ಉತ್ಪನ್ನಗಳನ್ನು ತಲುಪಿಸುವ ಮೂಲಕ ಆರಂಭವಾಗಿ ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ಹೊಸ ಕ್ರಾಂತಿ ಸೃಷ್ಟಿಸಿದೆ. 25 ಉತ್ಪನ್ನಗಳು ಮಾರುಕಟ್ಟೆಯಲ್ಲಿದ್ದು ಭವಿಷ್ಯದಲ್ಲಿ 200ಕ್ಕೂ ಅಧಿಕ ಉತ್ಪನ್ನಗಳ ಬಿಡುಗಡೆಗೊಳಿಸುವ ಉದ್ದೇಶ ಹೊಂದಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭರತ್ ರಾಜ್ ಎಂಬಿ ಅಂತ, ಆಯುರ್ ಬ್ರಹ್ಮ ವೆಲ್ನೆಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದೀನಿ. ಫಸ್ಟ್ ಆಫ್ ಆಲ್ ನಾನು ಸುವರ್ಣ ನ್ಯೂಸ್ ಚಾನಲ್ ಅವರಿಗೆ ಥ್ಯಾಂಕ್ಫುಲ್ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದೇನು ಖುಷಿ ಆಯ್ತು ಅಂತ ಹೇಳಿದ್ರೆ, ಆಯುರ್ ಬ್ರಹ್ಮ ಅಂತ ಇಲ್ಲಿ ಎಷ್ಟೋ ಜನಕ್ಕೆ ಗೊತ್ತು, ಆದ್ರೆ ಯಾರು ಫೌಂಡರ್ ಅಂತ ಗೊತ್ತಿರಲಿಲ್ಲ. ಅದನ್ನ ನೀವು ಪರಿಚಯ ಮಾಡ್ಕೊಟ್ಟಿದ್ದಕ್ಕೆ ತುಂಬಾ ಖುಷಿ. ಯಾರು ಕೇಳಿದ್ರು ಆಯುರ್ ಬ್ರಹ್ಮನ ನಂಗೆ ಗೊತ್ತು, ನಾನು ಯೂಸ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಹಾಗೆ 1.5 ಲಕ್ಷ ಜನ ರೆಗ್ಯುಲರ್ ಕಸ್ಟಮರ್ನ ನಾವು ಹೋಲ್ಡ್ ಮಾಡಿರುವಂತದ್ದು. 107 ಫ್ರಾಂಚೈಸಿನ ನಾವು ಆಲ್ರೆಡಿ ಕೊಟ್ಟು ಅವರೆಲ್ಲ ಒಳ್ಳೆ ಬಿಸ್ನೆಸ್ ನ ಮಾಡ್ತಿರುವಂತದ್ದು. ಹಾಗೆ ನಮ್ಮ ಅಜಿತ್ ಸರ್ ಇನ್ಸ್ಪೈರ್ ಇಂದ ನಾನು ಇವಾಗ ಒಂದು ತೀರ್ಮಾನ ತಗೋತಿದ್ದೀನಿ. ಆಲ್ ಓವರ್ ಕರ್ನಾಟಕದಲ್ಲಿ ಈಗ ಟಾಪ್ ಆಗಿದ್ದೀವಿ, ಆಲ್ ಓವರ್ ಇಂಡಿಯಾದಲ್ಲಿ ನಾನೀಗ ಎಲ್ಲ ಫ್ರಾಂಚೈಸಿನ ಎಕ್ಸ್ಪ್ಯಾಂಡ್ ಮಾಡವ ಅಂತ ಹೇಳ್ತಿದ್ದೀವಿ. ಹಾಗೇನೆ ನನಗೆ ರಿಯಲಿ ತುಂಬಾ ಹಾರ್ಟ್ ಇಂದ ಹೇಳ್ಕೊತೀನಿ. ಸುವರ್ಣ ನ್ಯೂಸ್ ಅವರು ನಂದು ಫೋನ್ ನಂಬರ್ ಹೇಗೆ ಸಿಕ್ತೋ ಏನೋ ಗೊತ್ತಿಲ್ಲ, ನನಗೆ ನನ್ನಂತವನು ಒಬ್ಬರನ್ನ ಗುರುತಿಸಿ ಇಲ್ಲಿ ಅವಾರ್ಡ್ ಕೊಟ್ಟಿರೋಂಥದ್ದು ನಂಗೆ ಬಹಳ ಖುಷಿ ಆಗ್ತದೆ. ಅದು ಇಂಟರ್ನ್ಯಾಷನಲ್ ಅಲ್ಲಿ ಅವಾರ್ಡ್ ಕೊಟ್ಟಿರೋದು ಖುಷಿ ಆಗ್ತದೆ ಅಂತ ಹೇಳ್ತಾ ನಾನು ಮಾತು ಮುಗಿಸಿದ್ದೀನಿ. ಥ್ಯಾಂಕ್ ಯು.